ದಿವಂಗತ ಮಾತುಶ್ರೀ ಶಕುಂತಲಾ ದೇವಿ ಪಾಟೀಲ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಶಕುಂತಲಾ ಪಾಟೀಲ್ ರೆಸಿಡೆಂಟಲ್ ಶಾಲೆಯಲ್ಲಿ ದಿವಂಗತ ಮಾತುಶ್ರೀ ಶಕುಂತಲಾ ದೇವಿ ಪಾಟೀಲ್ ಅವರ ಜನ್ಮ ದಿವಸ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಬಿ ಪಾಟೀಲ್ ಅವರ ಧರ್ಮಪತ್ನಿ ವಿದ್ಯಾ ಭೀಮರಾವ್ ಪಾಟೀಲ್, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರು, ಬೀದರ್ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರು ಹಾಗೂ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರು, ಯುವ ನಾಯಕರಾದ ಅಭಿಷೇಕ್ ಆರ್ ಪಾಟೀಲ್ ರವರು, ಯುವ ನಾಯಕರಾದ ರುದ್ರಂ ಬಿ ಪಾಟೀಲ್ ರವರು ಪಾಲ್ಗೊಂಡು ಮಾತುಶ್ರೀ ಶಕುಂತಲಾ ದೇವಿ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಬಿ ಪಾಟೀಲ್ ರವರು ಮಾತನಾಡಿದರು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಮಕ್ಕಳು ಇಂದಿನ ದಿನಗಳಲ್ಲಿ ಹೆಚ್ಚು ಮೊಬೈಲ್ ಬಳಕೆ ಕಡೆ ಗಮನ ಹರಿಸದೆ ವಿದ್ಯಾಭ್ಯಾಸ ಸೇರಿದಂತೆ ಕ್ರೀಡಾ ಚಟುವಟಿಕೆಗಳ ಗಮನ ಹರಿಸುವ ಮುಖಾಂತರ ತಮ್ಮ ಉಜ್ವಲ ಭವಿಷ್ಯ ಪ್ರಜ್ವಲಿಸಿಕೊಳ್ಳಬೇಕೆಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರು, ಬೀದರ್ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರು ಹಾಗೂ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರು, ಯುವ ನಾಯಕರಾದ ಅಭಿಷೇಕ್ ಆರ್ ಪಾಟೀಲ್ ಅವರು ಸಹ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ದಿವಂಗತ ಬಸವರಾಜ್ ಪಾಟೀಲ್ ರವರ ಆಶಯದಂತೆ ನಮ್ಮ ಪರಿವಾರವು ಶಿಕ್ಷಣಕ್ಕಾಗಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ವಿದ್ಯಾಭ್ಯಾಸ ನೀಡುತ್ತಿದ್ದು, ನಮ್ಮಲ್ಲಿ ವಿದ್ಯಾ ಕಲಿತು ಉನ್ನತ ಸ್ಥಾನಕ್ಕೇರಿದ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಾವುಗಳು ಸಹ ಒಳ್ಳೆಯ ವಿದ್ಯಾಭ್ಯಾಸ ಪಡೆದುಕೊಂಡು ಮುಂದಿನ ಗುರಿ ಸಾಧಿಸಲು ಆರಿಸುತ್ತೇವೆ ಎಂದು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ತಾವು ಯಾವ ರೀತಿ ಅದಕ್ಕೆ ಯೂಸ್ ಮಾಡ್ಕೋತೀರಿ ಅದು ನಿಮ್ಮೇ ಉಳಿದಿತ್ತು. ದಯಮಾಡಿ ನಾನು ನಿಮ್ಗೆ ಹೇಳ್ತೀನಿ, ಒಳ್ಳೇದಕ್ಕೆ ನಿಮ್ ಮೊಬೈಲ್ ಯೂಸ್ ಮಾಡ್ರಿ. ನಿಮ್ ಆ್ಯಪ್ ತೆಗ್ದು ನಿಮ್ ಸ್ಟಡಿ ಬರೆದಾಗ ಅದ್ರಾಗ ವಿಚಾರ ಮಾಡ್ರಿ. ಏನು ಹೊಸ ಏನ್ ಬಿ ಅದ್ರಾಗ ನಿಮ್ಗೆ ಸ್ಕೂಲ್ ಬರೆದಾಗ, ನಿಮ್ ಕಾಲೇಜು, ನಿಮ್ದು ಇದ್ರ ಬರೆದಾಗ ಯೂಸ್ ಮಾಡಿದ್ರಿ ಅಂದ್ರೆ ಅದು ಒಂದು ಬೆಸ್ಟ್. ನಿಮ್ದು ಮೊಬೈಲ್ ಒಂದು ಒಳ್ಳೆ ಫ್ರೆಂಡ್ ತರ ಇದು ಮಾಡ್ರಿ. ಅದಕ್ಕೆ ನೀವು ಕೆಟ್ಟ ತರ ಉಪಯೋಗ ಮಾಡಿದ್ರಿ ಅಂದ್ರೆ ನೀವೇನ್ ಬೆಳೆ ವಯಸ್ಸಿದೆಯಾ ವಯಸ್ಸು ಪೂರಾ ನಿಮ್. First of all, I would like to welcome you all for the 78th birthday celebration of my grandmother, Shakuntala Patil, at our school. I thank all the students who have given their effort in welcoming us. We are sorry we had to come by 10:30, got a bit late because of all other preparations were going on at home. And the next, right now, as my uncle has spoken everything about it, I actually want to share. I'm having goosebumps on my hand actually, because I and my brothers and my sisters, we have never seen our grandmother. We have only felt her through their voice, through her stories, through her this thing. There has not been a single day where my father and my uncles, their sisters, they have not remembered their mother. There has not been even single moment where whatever good they do, better they do, or anything bad situation, they remember once my grandfather and my grandmother. You can see in their memory only they have built such a huge institution over here by which we all are participating today, and we all are learning today. I am very thankful to my grandfather Basaraj Patil sir, and followingly how they have, I wish all of us get a mother like that and a father like that, because you know how they have thought of, they didn't think about only their children, they have thought of all of us, entire Humnabad, entire Bidar district, wherever education is needed, they have been there and they have nurtured their children. One of them, they have created history actually. One brother, he has become MLA 4 times. Other than that, other 2 brothers, he took them as well to Vidhan Sabha, saying that I am there with you like a father. His name is Rajshekhar Patil, second Mr. Chandrasekhar Patil, and third my uncle Bhimrao Patil. All 3 of them, they have made history in Karnataka and all over India. I am thankful to them that we are one family. We have stood as one, and we are here for your service. We are here for your education. We are here to accommodate you properly. Anything, anytime. Nowadays, I am here from almost 10 years. You might have seen me here and then, now and then in functions, and all the times I'll be attending many of your functions. From now on, my brother Rudran Patil, Hongesh Patil, everybody have come. They are going to come in near future. We are all be
going to be ready for your service. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.